ದರ್ಶನ್ ಅಭಿಮಾನಿ ಸಂಘವನ್ನ ವಿಸರ್ಜಿಸಿ ಎಂದ ನವೀನ್. ಕ್ಷುಲ್ಲಕ ಕಾರಣಕ್ಕೆ ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ಪ್ರಾಣ ತೆಗೆದಿದ್ದಾರೆ. ಸ್ಟಾರ್ ಪಟ್ಟಕ್ಕೆ ಏರಿದವರು ದುಡ್ಡಿದೆ ಏನಾದರೂ ಮಾಡಬಹುದೆನ್ನುವ ದುರಹಂಕಾರ ಅವರಲ್ಲಿದೆ ಎಂದು ಎಂಎಲ್ಸಿ ಕೆಎಸ್ ನವೀನ್ ಹೇಳಿದ್ರು. ಚಿತ್ರದುರ್ಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ್ರು. ಒಂದು ಏನು ಕೊಲೆ ಆಗಿರೋಂಥ ರೇಣುಕಾ ಸ್ವಾಮಿ ಆತ ಯಾವ ಕ್ರಿಮಿನಲ್ ಹಿನ್ನೆಲೆ ಇರೋಂಥ ವ್ಯಕ್ತಿ ಅಲ್ಲ, ಒಬ್ಬ ಸಾಮಾನ್ಯ ಯುವಕ. ತನ್ನ ದುಡ್ಡು ಮೇಲೆ ತಾನಿದ್ದಂಥವನು, ತನ್ನ ಮನೆ ತನ್ನ ತಂದೆ ತಾಯಿ ಜೊತೆ ಇದ್ದಂಥವನು. ಒಂದು ಫಾರ್ಮಸಿಯಲ್ಲಿ ಒಬ್ಬ ಸಾಮಾನ್ಯ ನೌಕರ ಕೆಲಸ ಮಾಡಿಕೊಂಡು ಆ ದುಡ್ಡು ಮೇಲೆ ಮನೆಯನ್ನು ಕಟ್ಟಿಸ್ತಾ ಇದ್ದಾನೆ. ಇವತ್ತು ಅಂಥವನನ್ನು ಬೆಂಗಳೂರಿಗೆ ಕರೆಸಿ ಅಲ್ಲಿ ಒಂದು ನಿರ್ಜನ ಪ್ರದೇಶದಲ್ಲಿ ಅವನನ್ನು ದಾರುಣವಾಗಿ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿರೋಂಥದ್ದು ಇವತ್ತು ಇಡೀ ಚಿತ್ರದುರ್ಗ, ಇಡೀ ನಮ್ಮ ರಾಜ್ಯದ ನಾಗರಿಕ ಸಮಾಜ ಒಂದು ರೀತಿ ದಿಗ್ಭ್ರಾಂತರಾಗಿ ಭಯಭೀತರೊಳಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಕೊಲೆ ಅನ್ನುವಂಥದ್ದು ಏನು ತತ್ಕ್ಷಣಕ್ಕೆ ಮಾಡ್ಬೋದು ನಮ್ಮ ರಾಜ್ಯದಲ್ಲಿ ಅನ್ನುವಂಥ ವಾತಾವರಣ ಇಡೀ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ. ಯಾವುದೇ ಭಯ ಇಲ್ಲ, ಕಾನೂನಿನ ಭಯ ಇಲ್ಲ, ಪೊಲೀಸರ ಭಯ ಇಲ್ಲ. ನಮ್ಮ ಮನಸೋ ಇಚ್ಛೆ ನಾವು ಬೇಕಾದನ್ನು ಮಾಡ್ಬೋದು ಅನ್ನೋಂಥದ್ದನ್ನು ದರ್ಶನ್ ಮತ್ತು ಆತನ ಸಹಚರರು ಈ ಕೊಲೆ ಮಾಡೋದ್ರ ಮೂಲಕ ಒಂದು ರೀತಿ. ರಾಜ್ಯದಲ್ಲಿ ಕಾನೂನು ಎಲ್ಲರಿಗೂ ಒಂದೇ. ಪೊಲೀಸರು, ಗೃಹ ಮಂತ್ರಿಗಳು ಅವರನ್ನ ಉಳಿಸಲು ಪ್ರಯತ್ನಿಸಬಾರದು. ಸರ್ಕಾರ ಸಾವಿಗೆ ನ್ಯಾಯ ಕೊಡಿಸಬೇಕು. ದರ್ಶನ್ ಅಭಿಮಾನಿ ಸಂಘವನ್ನ ವಿಸರ್ಜನೆ ಮಾಡಬೇಕೆಂದರು.